ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ. ವಿಡಿಯೋ ಬಿಗಿನಿಂಗಲ್ಲೇ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ. ಎಂಪೈರ್ ಹೋಟೆಲ್ ಗೀ ರೈಸ್ನ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಆದರೆ ಅದೇ ಗೀ ರೈಸ್ನ ನಾವು ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರೋದೇ ಇಲ್ಲ. ಯಾಕಪ್ಪ ಅಂತ ಅನ್ಕೋತೀರಲ್ವಾ? ಇವತ್ತು ನಾನು ಮಾಡಿ ತೋರಿಸೋ ಥರ ಗೀ ರೈಸ್ನ ಮನೇಲಿ ಮಾಡಿ ಅದೇ ಟೇಸ್ಟ್ ಬರುತ್ತೆ. ಇನ್ಯಾಕೆ ತಡ ಮಾಡೋದು? ಗೀ ರೈಸ್ ಮಾಡೋಕ್ಕೆ ಪಾತ್ರೆ ಬಿಸಿ ಆದಮೇಲೆ 4 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೇ 2 ಸಣ್ಣಗೆ ಹೆಚ್ಚಂಥ ಈರುಳ್ಳಿ, 6 ಲವಂಗ, 4 ಚಿಕ್ಕ ಪೀಸ್ ಚಕ್ಕೆ, 3 ಏಲಕ್ಕಿ ಹಾಕ್ಕೊಂಡು ಈರುಳ್ಳಿನ ಕಂದು ಬಣ್ಣ ಬರೋ ತನಕ ಹುರ್ಕೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಈರುಳ್ಳಿನ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೀಗ 1 ಗ್ಲಾಸಷ್ಟು ಹಾಲು, 1 ಗ್ಲಾಸಷ್ಟು ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ನಾನು 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಹಾಗಾಗಿ 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಕುದಿಬೇಕಾದ್ರೆ ನೋಡ್ಕೊಳ್ಳಿ, ಹಾಲು ಹಾಕಿರೋದ್ರಿಂದ ಉಕ್ಕೋ ಚಾನ್ಸಸ್ ಇರುತ್ತೆ. ಯಾವ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತೊಳೆದಂತಹ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಜೀರಾ ರೈಸಿಂದ ಗೀ ರೈಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಗೀ ರೈಸ್ ಮಾಡೋಕ್ಕೆ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ 1-2 ಸತಿ ಕೈ ಆಡಿಸಿ ಯಾವಾಗ ಅಕ್ಕಿ 90% ಅಷ್ಟು ಬೆಂದಿರುತ್ತೋ ಆವಾಗ ಒಂದು ಸತಿ ತಳದಿಂದ ಕೈ ಆಡಿಸ್ಬಿಟ್ಟು ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಅಷ್ಟೇ, ಗೀ ರೈಸ್ ರೆಡಿ. ಗೀ ರೈಸ್ ಸರ್ವ್ ಮಾಡೋಕ್ಕಿಂತ ಮುಂಚೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೊಸ ವ್ಯೂವರ್ಸ್ ಯಾರಾದ್ರು ಇದ್ದರೆ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಮರೀದೇನೆ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನೂ ಸೂಪರಾಗಿ ಆಗುತ್ತೆ ಅಲ್ವಾ?